ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಟು BS ಥಂಡರ್ಬರ್ಡ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀವಪ್ಪ ಅಂದರೆ ಹೊತ್ತಿನ ಹೊಲದಲ್ಲಿ ಅಲಸಂದಿ ಬಿತ್ತಣಿಕೆ ಯಾವ ಥರ ಮಾಡೋದು ಅನ್ನೋದನ್ನು ನೋಡಂಬನ್ನಿ. ನೋಡಿ, ಈ ಹೊಳೆ ಮುಖಾಂತರ ಆದ್ಕೊಂಡು ಹೋಗ್ಬೇಕು. ಇನ್ನೂ ಹೊಳೆ ಸರದ ಇಲ್ಲ, ಸರದೈತೆ. ಈ ಸರದ ಇದೆ, ಇಲ್ಲಿಂದ ಕಾಣ್ತಾ ಇದೆಯಲ್ಲ, ಅಲ್ಲಿ ದೂರ ಕಾಣ್ತಾ ಇದೆಯಲ್ಲ, ಅದೆಲ್ಲ ನಮ್ಮ ಹೊಲಗನೆ. ಅದು ನೀರು ಆವರಿಸ್ಕೊಂಡು ಇನ್ನೂ ಹೊಲ ಬಂದಿಲ್ಲ ಬೀಜ ಹಾಕ್ಲಿಕ್ಕೆ, ಸ್ವಲ್ಪ ಮಾತ್ರ ಬಂದೈತಿ. ಇವಾಗ ಹಾಕ್ಲಿಕ್ಕೆ ರೆಡಿ ಮಾಡ್ಬೇಕು ನಾವು. ನೋಡಿ, ಬೀಜ ತಂದಿದ್ದೀವಿ ಯಾವ ಥರ ಇದಾವಂತ. ನೋಡಿ, ಅಲಸಂದಿ ಬೀಜ ಇದು. ಅಲಸಂದಿ ಬೀಜನ ನಮ್ಮ ಹೊಲಕ್ಕೆ ಹಾಕ್ಬೇಕಂತ ಬಂದೀವಿ. ನೋಡ್ರಿ, ಈ ಅಲಸಂದಿ ಬೀಜನ ಯಾವ ಥರ ಒಂದು ಬಿತ್ತಣಿಕೆ ಮಾಡ್ಬೋದು ಅಂತ ನೋಡಿ. ಇಲ್ಲಿ ಕೋಲ್ಗಳು ಕಾಣ್ತಿದಾವಲ್ಲ, ಈ ಕೋಲ್ಗಳನ್ನ ನೋಡಿ, ಈ 2 ಕೋಲ್ಗಳನ್ನ ತೊಗೊಂಡು ಈ ಥರ ಹೋಲ್ ಹಾಕ್ಕೊತ ಹೋಗ್ಬೇಕು. ನಾನು ವಿಡಿಯೋ ಮಾಡೋನು ಒಬ್ಬನೇ ಆಗಿರೋ ಕಾರಣಕ್ಕೆ ನಾನು ಒಂದೇ ಕೈಯಲ್ಲಿ ಹೋಲ್ ಹಾಕ್ಕೊತ ಹೋಗ್ತಾ ಇದ್ದೀನಿ. ಈ ಥರ ಹೋಲ್ ಹಾಕ್ಬಿಟ್ಟು ಅಲಸಂದಿ ಬೀಜನ ಈ ಹೋಲಲ್ಲಿ ನೀಟಾಗಿ ಹಾಕ್ಕೊತ ಹೋಗ್ಬೇಕು. ಹಾಕಿದ ನಂತರ ಇದರ ಒಂದು ಮುಂದಿನ ಬೆಳೆ ಯಾವ ಥರ ಬರುತ್ತೆ ಅನ್ನೋದರ ನೆಕ್ಸ್ಟ್ ವಿಡಿಯೋದಲ್ಲಿ 2ನೇ ಭಾಗವಾಗಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವ ಥರ ಬೀಜ ಹಾಕಿದ್ದಾಯ್ತು. ನಮ್ಮದು ಬೀಜ ಹಾಕೋದು ಮುಗಿದಾಯ್ತು. ಇನ್ನು ಮನೆಯಾಗ ಕಡೆ ಹೋಗ್ಬೇಕು. ನೋಡಿ, ಯಾವ ಥರ ಒಂದು ತುಂಗಭದ್ರಾ ಬ್ಯಾಕ್ ವಾಟ್ರ್ ಇದು ಯಾವ ನೀರು ಅಂದರೆ ತುಂಗಭದ್ರಾ ಬ್ಯಾಕ್ ವಾಟ್ರ್. ನೀರೆಲ್ಲ ಸರಿದ ನಂತರ ಮತ್ತೆ 2 ದಿನಗಳ ಬಿಟ್ಕೊಂಡು ಬರಬೇಕು. ನೋಡಿ ಯಾವ ಥರ ಇದೆ ಅಂತ. ಈಗ ನಾವು ಮನೆಗೆ ಹೋಗ್ಬೇಕು ಈ ನದಿ ದಾಟ್ಕೊಂಡು. ಇನ್ನು ನೀರು ಪೂರ ಸರಿದಿಲ್ಲ. ಹಾಗೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಕರಿಕೆ ಹುಲ್ಲು ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಯಾವ ಥರ ಇರುತ್ತೆ ಅಂತ. ನೋಡಿ ಯಾವ ಥರ ಚೆನ್ನಾಗೈತೆ. ಇನ್ನೂ ಚಿಗುರಿದು. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಯಾವ ಕಬ್ಬನ್ ಪಾರ್ಕಿಗೆ ಏನು ಕಡಿಮೆ ಇಲ್ಲ ನಮ್ಮ ಈ ಒಂದು ಹಚ್ಚ ಹಸಿರುಮಯವಾದ ಒಂದು ನಮ್ಮ ಹೊಲ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.